ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆದ ನಂತರದಲ್ಲಿ ಅವರ ಹಿಂದೆ ಕೇಳೋಕ್ ಸಿಕ್ಕಿದ ಅನೇಕ ಆರೋಪ ಪ್ರಕರಣಗಳು ಇದೀಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಅದರಲ್ಲೂ ಆನೇಕಲ್ನ ಫಾರ್ಮ್ ಹೌಸ್ನಲ್ಲಿದ್ದ ಮ್ಯಾನೇಜರ್ ಶ್ರೀಧರ್ ಆತ್ಮಹತ್ಯೆ ಪ್ರಕರಣ. ಇದೀಗ ಅದು ಆತ್ಮಹತ್ಯೆ ನಿಜಕ್ಕೂ ಹೌದೋ ಅಲ್ವೋ ಅನ್ನೋದ್ರ ಬಗ್ಗೆ ಕೂಡ ಅನುಮಾನಗಳು ಪ್ರಾರಂಭ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಶ್ರೀಧರ್ ಅವರ ಅಕ್ಕ ರೂಪಾ ಹಾಗೆ ತಂದೆ ಇವರೆಲ್ಲರ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಪೊಲೀಸರು. ಆನೇಕಲ್ನಲ್ಲಿ ಪೊಲೀಸರಿಂದ ಶ್ರೀಧರ್ ಕುಟುಂಬಸ್ಥರ ವಿಚಾರಣೆ ನಡೀತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಅಕ್ಕ ರೂಪಾ ತಂದೆ ಸಿದ್ದಪ್ಪ ಅವರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಬಗ್ಗನದೊಡ್ಡಿ ಫಾರ್ಮ್ ಹೌಸ್ನಲ್ಲಿ ಶ್ರೀಧರ್ ಮೃತಪಟ್ಟಿದ್ರು. ಏಪ್ರಿಲ್ 17ನೇ ತಾರೀಕು ಶ್ರೀಧರ್ ಮೃತಪಟ್ಟಿದ್ರು. ಸಾವನ್ನಪ್ಪಲಿಕ್ಕೆ ಮುಂಚೆ ಒಂದು ವಿಡಿಯೋ ಹಾಗೆ ಒಂದಷ್ಟು ಪತ್ರ ಇದೆಲ್ಲವನ್ನ ಕೂಡ ಬರೆದು ತಮ್ಮ ಆತ್ಮಹತ್ಯೆಗೆ ತಾವೇ ಕಾರಣ ಅಂತ ಹೇಳಿ ತಿಳಿಸಿದ್ರು. ಆದರೆ ಇದೀಗ ಅವರ ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇದು ನಿಜಕ್ಕೂ ಆತ್ಮಹತ್ಯೆಯಾ ಅಥವಾ ಇದ್ರ ಹಿಂದೆ ಕೂಡ ಏನಾದರೂ ದರ್ಶನ್ ಅವರ ಪಾತ್ರ ಇದೆಯಾ? ಈ ಬಗ್ಗೆ ಇದೀಗ ಎನ್ಕ್ವೈರಿ ಪ್ರಾರಂಭ ಆಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ನವೀನ್ ನೇರ ಸಂಪರ್ಕದಲ್ಲಿದ್ದಾರೆ. ನವೀನ್, ಏಪ್ರಿಲ್ನಲ್ಲಿ ನಡೆದಿದ್ದ ಆತ್ಮಹತ್ಯೆ ಪ್ರಕರಣ, ಇದು ಆತ್ಮಹತ್ಯೆ ಹೌದೋ ಅಲ್ವೋ ಅನ್ನೋದೇ ಇದೀಗ ಸದ್ಯಕ್ಕೆ ಅನುಮಾನಕ್ಕೆ ಕಾರಣವಾಗ್ತಾ ಇರೋದು. ಈಗ ಪೊಲೀಸರು ಕುಟುಂಬಸ್ಥರನ್ನ ಎನ್ಕ್ವೈರಿ ಕರೆದಿರೋದ್ರ ಉದ್ದೇಶ ಏನು ಪ್ರಮುಖವಾಗಿ? ಹಾಗೆ ಯಾವೆಲ್ಲ ರೀತಿಯ ವಿಚಾರಣೆ ನಡೀತಾ ಇದೆ ಸದ್ಯಕ್ಕೆ? ಸ್ಮಿತಾ, ಏನು ಈಗಾಗಲೇ ದರ್ಶನ್ ಅವರ ಈ ಒಂದು ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಸಾಕಷ್ಟು ಸುದ್ದಿಯಲ್ಲಿ ಇರುವಾಗಲೇ ಅವರ ಒಂದು ಹಳೆ ಅಂತಂದರೆ ಫಾರ್ಮ್ ಹೌಸ್ ಏನಿದೆ, ಆನೇಕಲ್ ತಾಲೂಕಿನ ಬಗ್ಗನದೊಡ್ಡಿ ಬಳಿ ಇರುವಂಥ ಒಂದು ಫಾರ್ಮ್ ಹೌಸ್ ಏನಿತ್ತು, ಅಲ್ಲಿ ಕಳೆದ 2 ತಿಂಗಳ ಹಿಂದೆ ಅಲ್ಲಿ ಶ್ರೀಧರ್ ಅನ್ನುವಾತ ಏನು ರೈಟರ್ ಆಗಿ ಕೆಲಸ ಮಾಡ್ತಾ ಇದ್ದ, ಅವನು ಏಪ್ರಿಲ್ 16ರಂದು ಒಂದು ವಿಡಿಯೋವನ್ನು ಮಾಡಿ ಬಳಿಕ ಡೆತ್ ನೋಟನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದ ಎನ್ನಲಾಗಿದ್ದು. ಅದು ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 17ನೇ ತಾರೀಕು ಆತ ಕಲ್ಲಿನ ಮೇಲೆ ಮಲಗಿರುವ ಒಂದು ರೀತಿಯಲ್ಲಿ ರಕ್ತಕಾರಿ ಮಲಗಿರುವ ಏನು ಮೃತದೇಹ ಪತ್ತೆ ಆಗಿತ್ತು. ಅದಾದ ಬಳಿಕ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿ ಅದು UDR ಅಂತಾಗಿ ಕೇಸನ್ನು ಕೂಡ ದಾಖಲು ಮಾಡ್ಕೊಂಡಿದ್ರು. ಆದರೆ ಈಗ ಆ ಒಂದು ಪ್ರಕರಣ ಮುನ್ನೆಲೆ ಬಂದಿರೋದು ಯಾಕಂತ ಹೇಳಿದ್ರೆ, ಆ ಒಂದು ಪ್ರಕರಣದಲ್ಲಿ ಒಂದಷ್ಟು ಎವಿಡೆನ್ಸ್ಗಳನ್ನು ಕಲೆ ಹಾಕುವ ನಿಟ್ಟಿನಲ್ಲಿ, ಅಂತಂದರೆ ಆ ಒಂದು ಪ್ರಕರಣ ಶ್ರೀಧರ್ ಸಾವಿನ ಪ್ರಕರಣವನ್ನು ಯಾಕೆ ಅಷ್ಟು ಸಿಂಪಲ್ ಆಗಿ ತೆಗೆದುಕೊಳ್ಳಲಾಗಿತ್ತು ಅನ್ನುವ ನಿಟ್ಟಿನಲ್ಲಿ ಈಗಾಗ ಒಂದಷ್ಟು ಮಾಧ್ಯಮಗಳಲ್ಲಿ ವರದಿಯಾದ ಬಳಿಕ ಅಲ್ಲಿ ಏನು ಈಗ ಮತ್ತೆ ಪೊಲೀಸರು ಅವರ ತಂದೆ ಸಿದ್ದಪ್ಪ ಮತ್ತು ಅಕ್ಕ ರೂಪಾ ಇವತ್ತು ಠಾಣೆಗೆ ಹಾಜರಾಗಿರುವಂಥದ್ದು. ಯಾಕಂತ ಹೇಳಿದ್ರೆ 2 ದಿನಗಳ ಹಿಂದೆ ಸ್ಥಳದಿಂದ ಒಂದಷ್ಟು ವರದಿಗಳಾಗಿದ್ದು, ಆ ಒಂದು ಕಲ್ಲು ಬಂಡೆಯ ಹತ್ರ ಏನು ಅಲ್ಲಿ ಆತ ಮಲಗಿರುವ ಸ್ಥಳದಿಂದ ಇರುವಂಥದ್ದು, ಜೊತೆಗೆ ಫಾರ್ಮ್ ಹೌಸ್ ಏನಿತ್ತು ಆ ಒಂದು ಫಾರ್ಮ್ ಹೌಸ್ ಒಳಗಡೆ ಈಗ ಶ್ರೀಧರ್ ಮೃತಪಟ್ಟ ಸ್ಥಳದಿಂದ ಇರುವಂಥದ್ದು, ಜೊತೆಗೆ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಏನು ಒಂದಷ್ಟು ಮಾಹಿತಿ ಸಿಕ್ಕಿದ್ದು. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಆನೇಕಲ್ ಪೊಲೀಸ್ ಠಾಣೆಯ ಬಳಿ ಅವರ ನೋಡ್ತಾ ಇರುವಂಥದ್ದು ದೃಶ್ಯದಲ್ಲಿ ಆನೇಕಲ್ ಪೊಲೀಸ್ ಠಾಣೆಯ ಬಳಿ ಅವರ ತಂದೆ ಸಿದ್ದಪ್ಪ ಮತ್ತು ಏನು ಅಕ್ಕ ರೂಪಾ ಅವರು ಬಂದು ಒಂದಷ್ಟು ತನಿಖೆಗೆ ಇವತ್ತು ಮತ್ತೆ ಅಂತಂದರೆ ಈ ಒಂದು ಪ್ರಕರಣದಲ್ಲಿ ಮತ್ತೆ ಮರು ತನಿಖೆ ಮಾಡಬೇಕಂತೇಳಿ ಈಗ ಅವ್ರನ್ನ ಏನು ಆದೇಶ ಮಾಡಿ, ಹಾಗೆ ಗೃಹ ಸಚಿವರು ಕೂಡ ಹೇಳಿದರು ಮರು ತನಿಖೆಗೆ ನಾವು ಆದೇಶ ಮಾಡ್ತೀವಿ ಅಂತೇಳಿ. ಆ ಒಂದು ನಿಟ್ಟಿನಲ್ಲಿ ಈಗ ಅವರಿಬ್ಬರು ಕೂಡ ಮತ್ತೆ ಮರು ತನಿಖೆಗೆ ಹಾಜರಾಗಿದ್ದು, ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣವು ಕೂಡ ಏನು ದರ್ಶನ್ ಅವರಿಗೆ ಇನ್ನೊಂದಷ್ಟು ಸುತ್ತುಕೊಳ್ಳುವ ಸಾಧ್ಯತೆ ಇದೆಯಾ ಅನ್ನೋ ಪ್ರಶ್ನೆ ಎದುರಾಗ್ತಿದೆ. ಯಾಕಂತ ಹೇಳಿದ್ರೆ ಅವರದೇ ಫಾರ್ಮ್ ಹೌಸ್ ಆಗಿರೋದ್ರಿಂದಾಗಿ ಪೊಲೀಸರು ಕೂಡ ಅವರಿಗೆ ಒಂದು ನೋಟಿಸನ್ನು ಕೊಡಬೇಕಾಗಿತ್ತು. ಆದರೆ ಪೊಲೀಸರು ನೋಟಿಸ್ ಕೊಟ್ಟಿಲ್ಲ ಅನ್ನೋ ಮಾಹಿತಿ ಇದೆ. ಆದರೆ ಈ ಒಂದು ಪ್ರಕರಣವನ್ನು ಆನೇಕಲ್ ಪೊಲೀಸರು ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಮಾಡಿದ್ರು ಅನ್ನೋ ಮಾಹಿತಿ ಇರುವಂಥದ್ದು. ಈಗಾಗಲೇ ಈ ಬಗ್ಗೆ ಬೆಂಗಳೂರು ಗ್ರಾಮಾಂತರ SP ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಕೂಡ ಸ್ಪಷ್ಟನೆಯನ್ನು ನೀಡಿದರು. ಆದರೆ ಸ್ಪಷ್ಟನೆ ನೀಡಿದ ಬಳಿಕವೂ ಕೂಡ ಈಗ ಮತ್ತೆ ಅವ್ರನ್ನ ವಾಪಸ್ ತನಿಖೆಗೆ ಕರೆದಿರುವಂಥದ್ದು. ಯಾಕಂದರೆ ಏಪ್ರಿಲ್ 16ರಂದು ಮೃತಪಟ್ಟಿದ್ದ ಶ್ರೀಧರ್, ಆದರೆ ಮೃತಪಟ್ಟ ಬಳಿಕ ಏನು 17ರಂದು ಆತನ ಸ್ನೇಹಿತನೇ ಏನಿದ್ದ ಅವನೇ ಅಲ್ಲಿ ಆತನನ್ನು ಹುಡುಕಾಟ ಮಾಡಿದ್ದ, ಅಕ್ಕಪಕ್ಕದಲ್ಲಿ ಹುಡುಕಾಟ ಮಾಡಿದಾಗ ಬಂಡೆಯ ಮೇಲೆ ಮಲಗಿದ್ದ. ಆದರೆ ಆ ಒಂದು ಸೆಲ್ಫಿ ವಿಡಿಯೋವನ್ನು ಏನು ಮಾಡಿದ್ದ ಶ್ರೀಧರ್, ಆ ಒಂದು ಸೆಲ್ಫಿ ವಿಡಿಯೋದಲ್ಲಿ ಪದೇ ಪದೇ ಆತ ಹೇಳ್ತಾನೆ ಏನಂತ ಹೇಳಿದ್ರೆ ನನ್ನ ಸಾವಿಗೆ ನಾನೇ ಕಾರಣ ಅಂತೇಳಿ. ಅಂದರೆ ಈ ಒಂದು ಪದೇ ಪದೇ ಹೇಳೋದಕ್ಕೆ ಏನಾದರೂ ಹಿನ್ನೆಲೆ ಬೇರೆ ಏನಾದರೂ ಇತ್ತಾ, ಆತನಿಗೆ ಯಾರಾದರೂ ಒತ್ತಡ ಹೇರಿದ್ರಾ ಅಥವಾ ಬೇರೆ ಏನಾದರೂ ಘಟನೆ ಆತನ ಹಿಂದೆ ಆಗಿತ್ತಾ ಅನ್ನುವ ನಿಟ್ಟಿನಲ್ಲಿ ಈಗ ಪೊಲೀಸರು ಮತ್ತೆ ರೈಟ್ ಧನ್ಯವಾದ ನವೀನ್ ಮಾಹಿತಿಗಾಗಿ.